ಅಣ್ಣ ನೀವು ಕಾಡು ಮನುಷ್ಯರ? ಯಾಕೆ? ಅಲ್ಲ, ಮಣ್ಣುಳ ಎರೆಹುಳ ಬೇಯಿಸ್ಕೊಂಡ್ ತಿಂತಿರಲ್ಲ, ಅದಕ್ಕೆ ನಮ್ಗೆ ಇವೆಲ್ಲ ಸೆಟ್ ಆಗಾಕಿಲ್ಲ. ನಮ್ಗೆ ಏನಾದ್ರು ರಾಗಿ ಮುದ್ದೆ ಬೇಕು, ಸಿಗ್ತದಾ? ಇಲ್ಲಿ ರಾಗಿ ಬಂದೆ ಮಾಡೋರು ಯಾರಿಲ್ಲ ಅಣ್ಣ. ಮಾಡಲ್ಲ ಅಂದ್ರೆ ನಾನು ಹೋಗಿ ಹುಡ್ಕೊಂಡು ತಿರ್ಗಾ ಬರ್ತೀನಿ. ಬರ್ಲಾ? ರಾಮಣ್ಣ ಹೋಗಯ್ಯೋ. ರಾಮಣ್ಣ ಬನ್ನಿ ಫ್ರೆಂಡ್ಸ್, ರಾಗಿ ಮುದ್ದೆ ಹುಡ್ಕೊಂಡು ಹೋಗೋದು ಎಲ್ಲೂ ಬೇಡ. ನಾವು ಮನೆಯಲ್ಲೇ ಇವತ್ತು ಗಂಟಿಲ್ಲದ ಹಾಗೆ ರಾಗಿ ಮುದ್ದೆ ಹೇಗೆ ಮಾಡೋ ವಿಧಾನ ಅಂತ ತಿಳ್ಕೊಳ್ಳೋಣ. ನಾವು ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರನ್ನ ಬೆರೆಸಬೇಕು. ನೀರಿನ ಅಳತೆ ಏನಂದರೆ, ಈಗ ನಾವು ಇಲ್ಲಿ 2 ಕಪ್ ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಡಬಲ್ 4 ಕಪ್ನಷ್ಟು ಅದೇ ಅಳತೆಯಲ್ಲಿ 4 ಕಪ್ ನೀರನ್ನ ಹಾಕಬೇಕು. ಅಂದರೆ 2 ಕಪ್ ರಾಗಿ ಹಿಟ್ಟು ತೊಗೊಂಡ್ರೆ 4 ಕಪ್ಪು ನೀರನ್ನ ಹಾಕಬೇಕು. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತಾ ಇದ್ದೀವಿ. ಆ ನೀರು ಯಾಕೆ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಅಂತ ನಾನು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿದ್ರೆ. ಈ ರೀತಿ ಹಾಕಿದ್ಮೇಲೆ 1.5 ಟೇಬಲ್ ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನ ಈ ಹಸಿ ಅಥವಾ ತಣ್ಣನೆ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ನಾವೇನು ಮಾಡ್ತೀವಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಬೋದು. ನಾವಿನ್ನೂ ಸ್ಟವ್ ಹಚ್ಚಿರಲ್ಲ. ಏನಕ್ಕೆ ಅಂದರೆ, ಸ್ಟವ್ ಹಚ್ಚೋಕ್ಕಿಂತ ಮುಂಚೆ ಈ ಪ್ರೊಸೆಸ್ ಮಾಡೋದ್ರಿಂದ ರಾಗಿ ಹಿಟ್ಟು ಗಂಟಾಗಲ್ಲ, ನೀರು ಬಿಸಿಯಾಗಿರಲ್ಲ. ಈ ರೀತಿ ನಾವು ಉಪ್ಪನ್ನ ಹಾಕಿ ಬಿಟ್ಟಾಗ ಈ ರಾಗಿ ಹಿಟ್ಟು ಹಾಕಿದ ನೀರು ಇರುತ್ತಲ್ಲ, ಅದು ಬಿಸಿಯಾದಾಗ ಈ ರೀತಿ ಕುದಿ ಬರೋದು ಕೂಡ ಗೊತ್ತಾಗುತ್ತೆ. ಹೀಗೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡಿಪ್ಪ ಅಂದರೆ, ರಾಗಿ ಹಿಟ್ಟನ್ನ ನಾವು ಮಿಕ್ಸ್ ಮಾಡೋಣ. ನಾನು ಆಗಲೇ ಹೇಳಿದಾಗೆ 2 ಕಪ್ ರಾಗಿ ಹಿಟ್ಟನ್ನ ನಾವಿಲ್ಲಿ ಹಾಕ್ತಾಯಿದ್ದೀವಿ. 4 ಕಪ್ಪು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ. ಈಗ ಆ ರೀಸನ್ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಜಾಸ್ತಿ ನೀರು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀವಿ ಅಂತ. ಈ ರೀತಿ 2 ಕಪ್ ಹಾಕಿಬಿಟ್ಟು ನೀವು ಅದನ್ನು ಮುದ್ದೆ ಕೋಲಲ್ಲಿ ಮಿಕ್ಸ್ ಮಾಡಿ, ಮುದ್ದೆ ಕೋಲನ್ನ ಒಂದು ಕಡೆ ಎಲ್ಲಿ ಹೊಡೆಯಿದೆ ಅಲ್ಲಿ ನೀವು ಇದು ಮಾಡಿ ನೋಡಿ. ಇಲ್ಲಿ ಏನಕ್ಕೆ ನಾವು ಜಾಸ್ತಿ ನೀರು ಹಾಕಿದ್ದೀವಿ ಅಂದರೆ, ರಾಗಿ ಮಾಲ್ಟನ್ನು ಕೂಡ ಇದೇ ಇದರಲ್ಲಿ ಮಾಡ್ಬೋದು. ಈ ಬಿಸಿಯಾದ ರಾಗಿ ಮಾಲ್ಟ್ ತೆಗೆದಿಟ್ಕೊಂಡು ಅದಕ್ಕೆ ನೀವು ಆಲ್ರೆಡಿ ಉಪ್ಪಿರುತ್ತೆ, ಅದನ್ನು ಕುಡಿದಾಗ ರುಚಿನೇ ಚೆನ್ನಾಗಿರುತ್ತೆ. ಅಥವಾ ಬೇಗ ಜೀರ್ಣ ಆಗಬೇಕು, ರಾಗಿ ಮುದ್ದೆ ಜೀರ್ಣ ಲೇಟ್ ಆಗೋದ್ರಿಂದ ಬೇಗ ಜೀರ್ಣ ಆಗಬೇಕು ಅನ್ನೋದು ಮಾಡ್ಕೋಬೋದು. ಈ ರೀತಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ಚೆನ್ನಾಗಿ ಈ ರೀತಿ ಮುದ್ದೆ ಕೋಲು ತೊಗೊಂಡು ನೀವು ತಿರುತ್ತಾ ಇದ್ದರೆ 1 ಗಂಟು ಕೂಡ ಸಿಗೋದಿಲ್ಲ ಮುದ್ದೆಯನ್ನು ನಾವು ನುಂಗ್ಬೇಕಾದ್ರೆ ಅಥವಾ ಮುದ್ದೆ ತಿನ್ನಬೇಕಾದ್ರೆ. ಹಾಗಾಗಿ ಈ ರೀತಿ ನೋಡಿ ವಿಡಿಯೋದಲ್ಲಿ ತೋರಿಸ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚಪಾತಿ ಮಣೆ ಅಥವಾ ನೀವು ಯಾವ್ದಾರ ಒಂದು ತಟ್ಟೆನ ತಗೊಂಡು ಒಂದು ಸ್ಪೂನಲ್ಲಿ ಈ ರೀತಿ ರಾಗಿ ಹಿಟ್ಟನ್ನ ಏನು ಮಾಡಿದರೆ ಅದು ಹಾಕ್ಕೊಂಡು ಸ್ವಲ್ಪ ಹಸಿ ನೀರು ಅಥವಾ ತಣ್ಣೆ ನೀರಲ್ಲಿ ನೀವು ಇದು ಮಾಡಿಕೊಂಡು ಹೀಗೆ ಚೆನ್ನಾಗಿ ರೌಂಡ್ ಮಾಡೋಕ್ಕೆ ಈ ಥರ ಶೇಪಲ್ಲಿ ನೀವು ಲಟ್ಟಿಸಿದ್ರೆ ಈ ರೀತಿ ಮುದ್ದೆ ಚೆನ್ನಾಗಿ ಬರುತ್ತೆ. ಈ 2 ಕಪ್ ಅಳತೆ ಇದೆಯಲ್ಲ, ಇದರಲ್ಲಿ 3ರಿಂದ 4 ಮೀಡಿಯಮ್ ಸೈಜ್ ಮುದ್ದೆ ಮಾಡ್ಬೋದು, ಅಂದರೆ ದೊಡ್ಡವ್ರು ತಿನ್ಬೋದು. ಆ ರೀತಿ ನಾವು ಪ್ಲ್ಯಾನ್ ಮಾಡಿ ಇಲ್ಲಿ ಮಾಡಿದ್ವಿ. ನಿಜವಾಗ್ಲೂ ಫ್ರೆಂಡ್ಸ್, ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ಒಂದೇ ಒಂದು ಗಂಟು ಕೂಡ ನಮಗೆ ಸಿಗೋದಿಲ್ಲ ಈ ಪ್ರಾಸೆಸ್ಸಲ್ಲಿ. ನಾವು ಇವತ್ತು ಸೊಪ್ಪು ಸಾರು ಜೊತೆಗೆ ಈ ಮುದ್ದೆನ ರುಚಿ ಮಾಡ್ತಾಯಿದ್ದೀವಿ. ಭಾನುವಾರ ಆಗಿದ್ದರೆ ಚಿಕನ್ ಸಾರು ಅಥವಾ ಮಟನ್ ಸಾರು ಜೊತೆ ಮುದ್ದೆ ರುಚಿನೇ ಬೇರೆ. ಇದಕ್ಕೆ ನೀವು ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಕುಕಿಂಗ್.